ನೀರು ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವೆಲ್ಲ ಸೇರಿ ಸುಮ್ಮನೆ ಮನೇಲಿ ಬೋರ್ ಆಗ್ತಿದೆ ಅಂದ್ಬಿಟ್ಟು ಔಟಿಂಗ್ ಹೋಗ್ತಾ ಇದ್ದೀವಿ. ಔಟಿಂಗ್ ಅಂದರೆ ಎಲ್ಲೂ ಅಲ್ಲ, ಒಂದು ಪಾರ್ಕ್ ಹೋಗ್ತಾ ಇದ್ದೀವಿ ನಮ್ಮ ತಚ್ಚುಗೋಸ್ಕರ. ನಾವೆಲ್ಲ ಅಂದರೆ ನಾನು, ನಮ್ಮ ಸ್ವಾತಿ ಅವರು, ನಮ್ಮ ಪ್ರೇಮ್ ಅವರು, ಇನ್ನೂ ಇಬ್ಬರು ಬರೋದಿದೆ, ಬರ್ತಾರೆ. ನಮ್ಮಪ್ಪ ಮಿಸ್ಸಿಂಗು, ನಮ್ಮ ಬಾವ ಮಿಸ್ಸಿಂಗು. ಸುಮ್ಮನೆ ಔಟಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಸರ್ ಇನ್ನೊಂದು ಸರ್ಪ್ರೈಸ್ ಬೇಕಿರಿ ಗೈಸ್. ಕಾಣಿಸ್ತಾ ನೋಡಿ ಗೈಸ್, ನಾನು ಹೊಸ ಫೋನ್ ತೊಗೊಂಡಿದ್ದೀನಿ. ಕಾಣಿಸ್ತಾ ಈ ರೀತಿ ತೋರಿಸ್ತೀನಿ ನೋಡಿ ಗೈಸ್, ನಾನು ಹೊಸ ಫೋನ್ ತೊಗೊಂಡಿದ್ದೀನಿ. ಇಷ್ಟಪಟ್ಟು ಕಷ್ಟಪಟ್ಟು ತೊಗೊಂಡೆ, ನಾನಲ್ಲ ನಾವು ತುಂಬ ತೊಗೊಂಡೆ. ಸೊ ಮೈ ಫಸ್ಟ್ ಫೋನ್, ಇದರಲ್ಲೇ ಬ್ಲಾಗ್ ಬರ್ತಾ ಇದ್ದೀನಿ. ಹಾಯ್ ಮೇಡಮ್. ಯಾವಾಗಲೂ ಕಾರಲ್ಲೇ ಮಾಡ್ತೀನಿ ಅಂದ್ಕೊಂಬಿಡಿ ಗೈಸ್. ಆಚೆ ಸೌಂಡ್ ಇದೆ, ಅದಕ್ಕೆ ನಾನು ಮಾಡೋಕ್ಕಾಗಲ್ಲ. ಮತ್ತು ಹೆಂಗೆ ಹೋಗ್ತಾ ಇದ್ದೀರಲ್ಲ ಅಂತ ಕಾರಲ್ಲಿ ಕುತ್ಕೊಂಡು ಮಾಡ್ತೀನಿ. ಎಷ್ಟು ಕಾರಿದೆ ಅಂತ ದಿಮಾಗ್ ತೋರಿಸ್ತಾ ಇಲ್ಲ, ಜಸ್ಟ್ ಆಚೆ ಸೌಂಡ್ ಇದೆ, ಬೇಕಾದ್ರೆ ತೋರಿಸ್ತೀನಿ ಅಷ್ಟೇ ಗೈಸ್. ನಾವೆಲ್ಲ ಬಂದಿದ್ದೀರಿ ಪಾರ್ಕ್ಗೆ. ಮಾಡ್ತಾಯಿದ್ದೀನಿ ರೀ ಸಾತಿ, ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡಬೇಕಂತೆ ಗೈಸ್, ಮಾಡ್ತಾಯಿದ್ದೀನಿ. ಇವರೆಲ್ಲ ಇಲ್ಲಿ ಕರ್ಕೊಂಡ್ಬಿಟ್ಟು ತೋಪಿದ್ದಾಗ ಐತೆ ಅಂತವ್ರು, ನಾವೇನು ಹೇಳೋಕ್ಕಾಗಲ್ಲ. ಇವ್ರಿಗೆಲ್ಲ ಪಾರ್ಕ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಲ್ವಾಗ. ಇವಳೆ ಜಾಸ್ತಿ ಓವರ್ ಆ್ಯಕ್ಷನ್ ಮಾಡ್ತಾ ಇರೋದು. ಪಾರ್ಕ್ ಅಂದಮೇಲೆ ಟ್ರೀಸ್ ಇರುತ್ತೆ, ಬರ್ಡ್ಸ್ ಇರುತ್ತೆ, ಎಲ್ಲ ಇರುತ್ತೆ. ತೋಪ್ ಅಂದರೆ ನಾವೇನು ಹೇಳೋದು ನೋಡಿ, ಮಕ್ಕಳು ಉದ್ದಾನ ಅಂತ ಈ ಕಡೆನೇ. ಹಾಂ, ನಮ್ಮ ಮಗು ಒಳ್ಳೆ ಖುಷಿ ಆಗ್ಬಿಡುತ್ತೆ. ಆಡೋದು ಇವಾಗ ನಮ್ಮ ತಚ್ಚು ಎಷ್ಟು ಖುಷಿ ಆಗ್ತಾಳೆ. ಚೆನ್ನಾಗಿದೆ ಗೈಸ್, ಆದರೆ ಪೀಸ್ಫುಲ್ ಆಗಿದೆ. ಔಟ್ ಸೈಡ್ ವೆಹಿಕಲ್ ಇಲ್ದಿರ, ಸೌಂಡ್ ಇಲ್ದಿರ ಇಲ್ಲಿ ಬಂದರೆ ಪೀಸ್ ಆಗಿರುತ್ತೆ, ಚೆನ್ನಾಗಿದೆ ನೋಡಿ. ಏನದು, ಏನು ತಚ್ಚದು, ಹೆಂಗೈತೆ? ವಾವ್, ಖುಷಿ ಆಗ್ಬಿಟ್ಟವಳೆ. ಅಂತೆ ನೋಡಿ ಗೈಸ್, ಚಿಕ್ಕ ಮಗು ಥರ ಆಡ್ತಾರೆ. ಚಿಕ್ಕ ಮಗು ಯಾರು ಆಡಕ್ ಬಂದಿರೋದು, ಯಾರು ಆಡ್ತಾ ಇರೋದು, ಇದೆಲ್ಲ ಅದಾಡಿ ಹಿಂಗೆ ಹಿಂಗೆ ಹಿಂಗೆ. ಅಯ್ಯೋ ಅಯ್ಯೋ, ಅಲ್ಲ ರೀ, ಇಲ್ಲೊಬ್ಳು ಭವ್ಯ, ನೀನು ಆ ಗ್ರೀನ್ ಮೇಲೆ ಕುತ್ಕೊಂಡು ಅವಳ ಮೇಲೆ ಒಂದು ಕೈ ಹಿಡ್ಕೊಂಡ್ರು ಅಷ್ಟೇ. ಹಾಂ ಹೊಡಿ ಇವಾಗ ನೋಡು. ಅವಳು ಕಾಲಗಳಲ್ಲಿ ಮಾಡಿರೋದು ಬಿಡು, ಹೋಗ್ಲಿ ಅಲ್ಲಿ ವರ್ಷ ನೋಡಿ, ಯಾರನ್ನ ಹೆಂಗಂತಾರೆ ನೀವು. ಓ, ಮೂವಾರು ಒಂದೊಂದು ಕಡೆ ಹೋಗ್ಬೇಕು ನೋಡಿ ಇವಾಗ. ಸಾಕೆ ಇವರೇ ಬಿದ್ದೋಗ್ಬಿಟ್ಟವ್ರು ಫಸ್ಟ್, ಅವಳಿಗಿಂತ ಮುಂಚೆ. ಅವಳು ಬೀಳಲ್ಲ, ಇವಳು ಬೀಳ್ತಾರೆ ನೋಡ್ಕೊ. ಅಯ್ಯೋ ಅರೇ, ಅಯ್ಯೋ ಅಮ್ಮೋ, ಪಲ್ಟಿ ಹೊಡಿತಾಳೆ, ಸೈಡ್ ಬಾರೆ. ಅಯ್ಯೋ 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 ಅಯ್ಯೋ. ಈಗ ಇಬ್ರು ಈಗ ಹೋಗು, ಏನಾಗಲ್ಲ ಹೋಗು.
ಯಾಕ ಬಾಕ ಕುತ್ಕೋ ಬಾಯ್ಲಿ ಇರೋ ಇಲ್ಲೇ ನೀನು ಕುರ್ಸ್ಬೇಕಿಲ್ಲ ಇರೋ ಏ ಬಾಕ ಏ ಅಕ್ಕ ಇಲ್ಲಿ ಬಾ ಏ ಅಕ್ಕ ಇಲ್ಲಿ ಬಾಕ ಅದು ಅಲ್ಲ ಅದು ಚೆನ್ನಾಗೈತಪ್ಪ ನಿಜ ಇದಳು ಬಿರ್ನಿ ಇದಳು ಅಲ್ಲಿ ನಿಜ ಚೆನ್ನಾಗೈತಲ್ಲ ನಿಮ್ಮ ಮೊಮ್ಮಗಳೇ ಆಡ್ತಾವಳು ನಿನ್ಗಾಡಕ್ಕಾಗಲ್ಲ ಸಂಗೀತ ಬಾಯಿಗೆ ಬಂದಿತ್ತು ನನಗೆ ಏನು ಇಲ್ಲ ಏನಾಗಲ್ಲ ನಮ್ಮಮ್ಮ ಆಡ್ತಾರಂತೆ ಗೈಸ್ ನಮ್ಮಮ್ಮ ಆಡ್ತಾರಂತೆ ಎಕ್ಸ್ಪೀರಿಯನ್ಸ್ ನೋಡೋಣ ಇಲ್ಲೇ ನಮ್ಮಮ್ಮ ಇವಾಗ ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಒಳ್ಳೆ ಕಣ್ಣು ಮುಚ್ಚಿದವ್ರು ಕಣ್ಣೇ ತೆಗಿತಾ ಅಯ್ಯೋ ಒಬ್ಳೆ ಎತ್ತಿಕೊಂಡ್ಬಿಟ್ಟವಳೆ ಅಯ್ಯೋ ಒಬ್ಳೆ ಎದ್ದಿ ನಿಂತ್ಕೊಂಡ್ಬಿಟ್ಟು ಆಡ್ತಾವಳೆ ಬಿದ್ರೆ ಏನು ಇದು ಮೂವ್ ಆದ್ರೆ ಅದು ಮೂವ್ ಆಗಲ್ಲಮ್ಮ ಗೈಸ್ ನನ್ನ ಪ್ಯಾಂಟ್ ಯೂಸ್ ಆಗಿರೋದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ನೋಡಿ ಇಲ್ಲಿ ಇಲ್ಲೊಂದು ಫೋನು ಇಲ್ಲೊಂದು ಫೋನು ಯೂಸಸ್ ಆಫ್ ಬ್ಯಾಗಿ ಇದು ಇಲ್ಲಿಲ್ಲ ಯೂಸ್ ಆಫ್ ಬ್ಯಾಗಿ ಜೀನ್ಸ್ ಆ ಥರ ನೆನ್ನೆ ರಾಜ ಅವ್ರ ಫಿಲಮಲ್ಲೇ ಎಲ್ಲಿ ಎಲ್ಲಿ ಇದೆ ಅಂತಾರೆ ಇನ್ಸೆಟ್ಸ್ ಹೌಸ್ ನೋಡಿ ಗೈಸ್ ಇನ್ಸೆಟ್ಸ್ ಹೌಸ್ ಅಂತ ಹೌಸ್ ಇನ್ಸೆಟ್ಸ್ಗೂ ಮನೆ ಇದೆಯಾ ನನಗೆ ಒಂದು ಮನೆ ಇಲ್ಲ ಏನು ಮಾಡೋದು ಇನ್ಸೆಕ್ಟ್ಸ್ಗೂ ಒಂದು ಮನೆ ಗ್ರೇಟ್ ಪಾರ್ಕ್ ಆಗೋಯ್ತು ಇವಾಗ ಮನೆಗೆ ರೈಟ್ ಚೆನ್ನಾಗೇ ಇಲ್ವಾ ಚೆನ್ನಾಗೇ ಇಲ್ಲ ಅಂತೆ ಆಡೋಕ್ಕೊಂದು ಚೆನ್ನಾಗಿದೆ ಸುತ್ತಾಡೋಕ್ಕೆ ಸ್ವಲ್ಪ ತುಂಬ ಓಡಾಡಬೇಕು ಕಷ್ಟ ಆಗುತ್ತೆ ನಾವು ಅಮ್ಮಗೆ ಇಷ್ಟ ಆಗಿಲ್ಲ ಗೈಸ್ ನಮಗೆ ಸ್ವಲ್ಪ ಇಷ್ಟ ಆಯ್ತು ಆಡೋದೊಂದೇ ಇಷ್ಟ ಆಯಿತು ಓಡಾಡೋದು ಸ್ವಲ್ಪ ಕಷ್ಟ ಆಗಲ್ಲ ಅದಕ್ಕೆ ರಿವ್ಯೂಸ್ ಕೇಳೋಣ ಮಾಡೋಕ್ಕಾಗಿಲ್ಲ ಬಿದ್ರು ಅಂತ ಹೇಳಿ ಅವ್ರವ್ರ ಇಷ್ಟ ನಾವೇನಾದರೂ ಹೇಳೋಕ್ಕಾಗತ್ತಾ ಅದು ಅವ್ರವ್ರ ಇಷ್ಟ ನಾ ಹೆಂಗಿತ್ತು ನಮ್ಮ ಅಮ್ಮಗೆ ಇಷ್ಟ ಆಗಿಲ್ಲ ಅಮ್ಮ ಮನೆಗೆ ಹೋಗ್ತಾ ಇದ್ದಿದ್ವಿ ಮನೆಗಲ್ಲ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಏನೋ ಕೊಡಿಸ್ತಾರಂತೆ ಇಲ್ಲ KFC ಇಲ್ಲ ಪಾನಿಪುರಿ ನಾನು ಪಾನಿಪುರಿ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲೆಲ್ಲ KFC ಅಂತ ಮನೆಗೆ ಯಾವತ್ತೂ ತಿಂದಿಲ್ಲ ಚಿಕನ್ ಇದಲ್ಲಾರೆ ಪಾನಿಪುರಿನೇ ತುಂಬ ಕ್ರೇವಿಂಗ್ಸ್ ಆಗ್ತಿದೆ ಪಾನಿಪುರಿ ಸತಿ ನಿಂಗೇನು ಬೇಕು ತಿನ್ನಕ ನೀನು ಊಟ ಇದು ತಿನ್ನೋದು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿಯಲ್ಲ ನಿಂಗೇನು ಬೇಕು ಬೇಮ ನನಗೆ ಕಾಫಿ ಕುಡಿಬೇಕು ಬೇವಾ ಪ್ಲೀಸ್ ನೀನು ಹಂಗೆಲ್ಲ ಮಾಡಬೇಡ ಪ್ರೇಮ ನೀವು ತಲೆ ಕೆಟ್ರೆ ಎಲ್ಲೂ ನಿಂತೀರ ಮನೆಗೆ ಕರ್ಕೊಂಡು ಹೋಗ್ತಾರೆ ಎಲ್ಲದಕ್ಕೆ ಕರ್ಕೊಂಡೋಗಿ ಎಲ್ಲಿ ಕರ್ಕೊಂಡು ಹೋಗಿ ಇವಾಗ ತಿನ್ನಕ್ಕೆ ನಿಂಗೇನು ಬೇಕಮ್ಮ ನಿಂಗೇನು ಬೇಕು ನೋಡಿ ಗೈಸ್ KFC ಜಾಗಬಿಡು KFC ಬಂತು KFC ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾವು ಈಗ ಆರ್ಡ್ರ್ ಮಾಡಿ ಬಂದಿದ್ದಾಯ್ತು ಅಮೌಂಟ್ ಎಷ್ಟೇ 1000 ಬಂದ 1000 ಇರುತ್ತೆ ಇವರೆಲ್ಲ ಭಾಳವರ ಏನು 1 kg ಮಟನ್ ಬರೋದು ಇವತ್ತು ಸೋಮವಾರ ತಿನ್ಬಿಟ್ಟು ಶಾಂತಂ ಪಾಪ ನೀರು
ಆರ್ಡರ್ ಬಂದಿದೆ ನೋಡಿ ಗೈಸ್. ಇದು ಕಾಫಿ ಇಲ್ಲಿ ಬ್ಯಾಟಿಂಗ್ ಮಾಡ್ಬಿಡೋದು. ಏನಿದೆ ಇರು ನಿಮಿಷ. ಇದು KFC, ಇದು ಚಿಕನ್ ಪಾಪ್ಕಾರ್ನು, ಬರ್ಗರು, ಸಾಸ್ ಆ್ಯಂಡ್ ಪೆಪ್ಸಿ. ಅದಕ್ಕೆ ಅಲ್ಲ ಮೇಲಿರೋದೇ ಎತ್ತು ಬಿಡು. ಮೇಲಿರುತ್ತೆ. ಸೊ ಅಷ್ಟೇ ಗೈಸ್, ಮನೆಗೆ ಬಂದು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಇಟ್ ವಾಸ್ ಅ ಗುಡ್ ಡೇ. ನೀವು ಅಷ್ಟೇ ಫ್ಯಾಮಿಲಿ ಜೊತೆ ಹಂಗೆ ಎಲ್ಲಾದರೂ ಔಟಿಂಗ್ ಹೋಗಿ ಇಟ್ ವಿಲ್ ಬಿ ಅ ಗುಡ್ ವೈಬ್, ಚೆನ್ನಾಗಿರುತ್ತೆ. ಆ್ಯಂಡ್ ಪಾರ್ಕ್ ವಾಸ್ ಗುಡ್, ಚೆನ್ನಾಗಿತ್ತು ಪಾರ್ಕು, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಆಮೇಲೆ ಚೆನ್ನಾಗಿ ತಿಂದು KFCನೂ ಚೆನ್ನಾಗಿತ್ತು. ಅಷ್ಟೇ, ಮನೆಗೆ ಬಂದರೆ ಸುಸ್ತಾಗ್ಬಿಟ್ಟಿದೆ. ಈಗ ನಾನು ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು ಮತ್ತೆ. ಸರಿ ಅಷ್ಟು ಗೈಸ್. ಓಕೆ, ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಆ್ಯಂಡ್ ಗೈಸ್, ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ನಾನು ಮಿನಿ ಬ್ಲಾಗ್ ಮಾಡ್ತಿದ್ನಲ್ಲ, ಡೇ ಸೀರೀಸ್ ಅಂದರೆ ಎಕ್ಸಾಮ್ ಸೀರೀಸ್ ಅಂತ. ನಾನು ಆ್ಯಕ್ಚುಲಿ ನನಗೆ 6 ಸಬ್ಜೆಕ್ಟ್ ಎಕ್ಸಾಮ್ ಇತ್ತು. 6 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟ್ ಏನೋ ಮಿನಿ ವ್ಲಾಗ್ ಆ್ಯಂಡ್ ಡೇ ಎಕ್ಸಾಮ್ ಸೀರೀಸ್ ಮಾಡ್ತಿದ್ದೆ. 5th ಡೇ ಬಂದು ನನ್ನದು ಫೋನ್ ಹೊಡೆದೋಯ್ತು, ಹಳೆ ಫೋನ್ ಹೊಡೆದೋಯ್ತು. ಇನ್ಫ್ಯಾಕ್ಟ್ ನಾನು ಅದರಲ್ಲಿ ವೀಡಿಯೋ ಮಾಡ್ತಿದ್ದಿಲ್ಲ. ನನ್ನ ಫ್ರೆಂಡ್ಸ್ ಫೋನಲ್ಲಿ, ನಮ್ಮ ಭಾವ ಫೋನಲ್ಲೆಲ್ಲ ವೀಡಿಯೋ ಮಾಡ್ತಿದ್ದೆ. ಬಟ್ ನನ್ನ ಫ್ರೆಂಡ್ ಫೋನಲ್ಲೇ ಜಾಸ್ತಿ ಮಾಡ್ತಾಯಿದ್ದಿದ್ದು. ಕ್ಲಿಪ್ಸ್ ಎಲ್ಲ ನಾನು ನನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಎಡಿಟ್ ಮಾಡಿ ಆ ಕಡೆ ಅಪ್ಲೋಡ್ ಮಾಡೋಣ ಅಂತ. ಬಟ್ ಅವಳ ಫೋನಲ್ಲೂ ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಯಿತು, ನನ್ನ ಫೋನಲ್ಲಿ ಇತ್ತು. ಆ್ಯಂಡ್ ಫೋನ್ ಹೊಡೆದೋಯ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಾನು 2 ಎಕ್ಸಾಮ್ ಸೀರೀಸ್ ನಾನು ಮಾಡೇ ಇಲ್ಲ. 4ಗೆ ಮಾಡಿ ನಿಲ್ಲಿಸ್ಬಿಟ್ಟೆ. ಐ ಆಮ್ ಸೋ ಸಾರಿ. ನಾನು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ. 2 ಸಿಕ್ಕಿಲ್ಲ. ಬಟ್ ಲಾಸ್ಟ್ ಡೇ ಬರೋವಾಗ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿ ಬಂದ್ರಿ. ಆ್ಯಂಡ್ ನನ್ನ ಫ್ರೆಂಡ್ಸ್ನ ನಾನು ಮಿಸ್ ಮಾಡ್ಕೊತೀನಿ. ಬಟ್ ಯಾವಾಗಲೂ ಅವ್ರು ನನ್ನ ಜೊತೆ ಇದ್ದೇ ಇರ್ತಾರೆ. ಇದು ಲಾಸ್ಟ್ ಎಕ್ಸಾಮ್ ಅಂದರೆ ಕಾಲೇಜ್ಗೆ ಲಾಸ್ಟ್ ಆಗಲ್ಲ, ನನ್ನ ಫ್ರೆಂಡ್ಸ್ ನನ್ನ ಜೊತೆ ಇದ್ದೇ ಇರ್ತಾರೆ. ಸೊ ಅಷ್ಟೇ, ಬೇಜಾರಾಯಿತು, ಫೋನ್ ಹೊಡೆದೋಯ್ತಲ್ಲ, ಅದಕ್ಕೆ ಹೊಸ ಫೋನ್ ಹೊಡೆದಿದೆ. ಅಷ್ಟೇ ಗೈಸ್, ಅದನ್ನ ಹೇಳೋಕ್ಕೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.